ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಆಕಾಶ್ ಕಿಚನ್. ನಾನಿವತ್ತು ಬಾಳೆ ದಿಂಡಿನಿಂದ ಪಲ್ಯ ಮಾಡ್ತಾಯಿದ್ದೀನಿ. ಇದು ಹೆಲ್ತಿ ರೆಸಿಪಿ. ಕಿಡ್ನಿ ಒಳಗೆ ಸ್ಟೋನ್ಸ್ ಇದ್ದರೆ ಕರಗುತ್ತೆ. ಇದ್ರ ಜ್ಯೂಸ್ ಆಗಲಿ, ವಾಟ್ರ್ ಆಗಲಿ ಅಥವಾ ಇದಾಗಲಿ ತಿಂದರೆ ಕಲ್ಲಿದ್ದರೂ ಕರಗೋಗುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಈ ರೆಸಿಪಿನ. ನೀವು ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ. ಈಗ ಹೇಗೆ ಮಾಡೋದಂತ ನೋಡೋಣ. ನೋಡಿ, ನಾನು ಇಲ್ಲಿ 2 ಬಾಳೆ ದಿಂಡು ತಗೊಂಡಿದ್ದೀನಿ. ಇದನ್ನು ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ನೀರೊಳಗೆ ಸೇರಿಸ್ಕೊಂಡಿದ್ದೀನಿ. ಹಂಗೆ ಬಿಟ್ಟರೆ ಕಪ್ಪಾಗೋಗುತ್ತೆ ಅಂತ. ಬೇಕಂದರೆ ನೀವು ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು, ಉಪ್ಪು ಸೇರಿಸ್ಕೊಬೋದು. ಕಪ್ಪಾಗಲ್ಲ, ಹಾಗೇ ಇರುತ್ತೆ. ಕಟ್ ಮಾಡಿದ ತಕ್ಷಣ ನೀರಿಗೆ ಸೇರಿಸ್ಕೊಂಡಿದ್ದೀನಿ. ಈಗ ಇಲ್ಲೊಂದು ಬಾಣಲಿ ಇಟ್ಕೊಂಡು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗಿದೆ. ಸಾಸಿವೆ ಹಾಕ್ಕೊಂಡಿದ್ದೀನಿ. ಈಗ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. 1-2 ಸ್ಪೂನಷ್ಟು ಕಡಲೆಬೇಳೆ. ಇದನ್ನು ಅಷ್ಟೇ ಚೆನ್ನಾಗಿ ಮೀಡಿಯಮ್ ಇದ್ರೊಳಗೇ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಾವೆಲ್ಲ ಗೊಜ್ಜುಗಳಿಗೆ, ಚಿತ್ರಾನ್ನಕ್ಕೆ, ಉಪ್ಪಿಟ್ಟಿಗೆಲ್ಲ ಇದು ಮಾಡ್ಕೊತೀವಲ್ಲ, ಸೊ ಅದೇ ರೀತಿ ನೋಡಿ ಗೋಲ್ಡನ್ ಕಲರ್ ಬಂದಿದೆ. ಇದು ನಾನೀಗ ಸ್ವಲ್ಪ ಕರಿಬೇವು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಸಣ್ಣದಾಗಿ ಚಾಪ್ಸ್ ಮಾಡಿಟ್ಕೊಂಡಿದ್ದೆ ಈರುಳ್ಳಿನ, 2 ಈರುಳ್ಳಿ ಮೀಡಿಯಮ್ ಸೈಜು, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಸ್ವಲ್ಪ ಈರುಳ್ಳಿ ಬೇಯಬೇಕು, ಕಲರ್ ಚೇಂಜ್ ಆಗುತ್ತೆ. ಬೆಂದರೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಇದನ್ನು ಈರುಳ್ಳಿನ ಗೊತ್ತಾಗುತ್ತೆ ಈರುಳ್ಳಿ ಬೆಂದಿದೆ ಅಂತ ನಮಗೆ. ನೋಡಿ, ಈ ರೀತಿ ಫ್ರೈ ಮಾಡ್ಕೊತೀನಿ ನಾನು. ಇದು ಹೆಲ್ತಿ ರೆಸಿಪಿ. ನಾವು ಬಾಯಿ ರುಚಿ ನೋಡೋದಕ್ಕಿಂತ ಒಂದೊಂದ್ಸಲಿ ಹೆಲ್ತ್ ಕಡೆನೂ ಗಮನ ಕೊಡಬೇಕು. ಇದು ಹೆಲ್ದಿ ರೆಸಿಪಿ. ನೀವು ಒಂದು ಸಲ ಟ್ರೈ ಮಾಡಿ. ಈಗ ಒಂದು 4 ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ, ಸಣ್ಣದಾಗಿ ಕಟ್ ಮಾಡಿ. ನಿಮಗೆ ಖಾರ ನಾವು ತಿಂತೀವಿ ಅಂದರೆ ನೀವು ಜಾಸ್ತಿ ಸೇರಿಸ್ಕೊಬೋದು. ನೋಡಿ, 4 ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಸಿಂಪಲ್ಲಾಗಿ ಆಗುತ್ತೆ. 10 ಮಿನಿಟ್ಸ್ ಅಷ್ಟೇ ಈ ರೆಸಿಪಿ, ಬೇಗ ಆಗುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಈಗ ನಾನು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ನೋಡಿ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕೆಲವೊಬ್ಬೊಬ್ಬರು ಟೊಮೊಟೊ ಹಾಕ್ಕೊತಾರೆ, ಒಬ್ಬೊಬ್ಬರು ಸೇರಿಸ್ಕೊಳಲ್ಲ. ಇಲ್ಲಿ ನಾನು ಟೊಮೊಟೊ ಸೇರಿಸ್ಕೊಂಡಿದ್ದೀನಿ. ಟೊಮೊಟೊ ಸೇರಿಸ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಅಂತ ನಾನು ಇಲ್ಲಿ ಸಣ್ಣದಾಗಿ ಮೀಡಿಯಮ್ ಸೈಜು ಫಾರಮ್ ಟೊಮೊಟೊ 2 ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ. ಅಷ್ಟಾಗಿ ಹುಳಿ ಇರಲ್ಲ. ಇದು ಕರಾವಳಿ ಶೈಲಿಯಲ್ಲಿ ಮಾಡೋರು ಹುಣ್ಸೆಹಣ್ಣು ಸೇರಿಸ್ಕೊತಾರೆ. ಹುಣ್ಸೆಹಣ್ಣು, ಕೆಂಪು ಮೆಣಸು, ಬ್ಯಾಡಗೆ ಮೆಣಸಿನ್ಕಾಯಿ ಹುರಿದ್ಬಿಟ್ಟು ಅದನ್ನು ಸೇರಿಸ್ಕೊತಾರೆ. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ. ಈಗ ಟೊಮೊಟೊ ಸಾಫ್ಟ್ ಆಗಿದೆ. ನಾನು ಕಟ್ ಮಾಡಿ ಉಪ್ಪು ಹಾಕಿ ಸೇರಿಸಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಬಾಳೆ ದಿಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡು ಇದು ಸ್ವಲ್ಪ ಸಿಮ್ಮಲ್ಲೇ ಅಂದರೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಬಿಟ್ಟು ಬೇಯಿಸ್ಕೊಬೇಕು. ಇದು ಎಳೆದಾಗಿರೋದ್ರಿಂದ ಬೇಗ ಬೆಂದೋಗುತ್ತೆ. ಜಾಸ್ತಿ ಹೊತ್ತು ಬೇಯಿಸ್ಬೇಕನ್ನೋದೇನಿಲ್ಲ. ಒಂದು 10 ಮಿನಿಟ್ಸು ಕ್ಲೋಸ್ ಮಾಡಿಬಿಟ್ರೆ ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ಈ ರೀತಿ ತಿರುಗ್ಕೊತಾ ಇದ್ದೀನಿ ನಾನು. ಈಗ ಅದನ್ನು ಬೇಯಕ್ಕೆ ಬಿಡೋಣ. ಒಂದು 10 ಮಿನಿಟ್ಸ್ ಬೆಂದರೆ ಚೆನ್ನಾಗಿ ಬೆಂದಿರುತ್ತೆ. ಅದೇನು ತುಂಬ ಗಟ್ಟಿ ಇರಲ್ಲ, ಅದು ಬೇಗ ಬೆಂದೋಗುತ್ತೆ. ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಕೊತೀನಿ. ಬೇಯಲಿ ಒಂದು 10 ನಿಮಿಷ. ನೋಡಿ, ಇದು ಇವಾಗ ಒಂದು 10 ನಿಮಿಷ ಆಗಿದೆ, ಚೆನ್ನಾಗಿ ಬೆಂದಿದೆ ಇವಾಗ. ಈಗ ನಿಮ್ಗೇನಾದರೂ ನೋಡಿ ಉಪ್ಪೇನಾದ್ರು ಬೇಕಂದರೆ ಈ ಹಂತದಲ್ಲಿ ಸೇರಿಸ್ಕೊಳ್ಳಿ. ಇದಕ್ಕೆ ಜಾಸ್ತಿ ಖಾರ ಏನೋ ಸೇರಿಸ್ಕೊಳಕ್ಕೆ ಹೋಗಲ್ಲ ನಾನು. ಇವಾಗ 1 ಸ್ಪೂನಷ್ಟು ಗರಂ ಮಸಾಲ ಸೇರಿಸ್ಕೊತಾ ಇದ್ದೀನಿ. ಫ್ಲೇವರ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ, ತಿನ್ನಬೇಕಾದ್ರೂ ಟೇಸ್ಟ್ ಇರುತ್ತೆ. ಸೇರಿಸ್ಕೊಂಡು ಫ್ರೈ ಮಾಡ್ಕೊತೀನಿ. ನಾನು ಹಸಿ ತೆಂಗಿನ ತುರಿನ ತುರಿದ್ಬಿಟ್ಟು ಇಟ್ಕೊಂಡಿದ್ದೆ. ಈಗ ಅದನ್ನು ಸೇರಿಸ್ಕೊತೀನಿ. ಸ್ವಲ್ಪ ಗರಂ ಮಸಾಲ ಆಲ್ರೆಡಿ ಫ್ರೈ ಮಾಡೇ ಇದು ಮಾಡಿರ್ತೀವಲ್ಲ, ಸೊ ಆ ಕಾರಣಕ್ಕೆ ಜಾಸ್ತಿ ಹೊತ್ತು ಫ್ರೈ ಆಗಬೇಕಂತ ಏನಿಲ್ಲ. ಈಗ ನಾನು ತುರಿದಿಟ್ಕೊಂಡಿದ್ನಲ್ಲ ಹಸಿ ತೆಂಗಿನಕಾಯಿ ಸೇರಿಸ್ಕೊತಾ ಇದ್ದೀನಿ. ಸಿಂಪಲ್ ರೆಸಿಪಿ, ಈಸಿಯಾಗಿ ಮಾಡ್ಕೊಬೋದು. ನೀವು ಒಂದು ಸಲ ಟ್ರೈ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.